ಗೆಲ್ಲೋದು ದಾಖಲೆ, ಆದರೆ ಸೋಲೇ ಕಾಣದೆ ಟ್ರೋಫಿಯನ್ನ ಎತ್ತಿ ಹಿಡಿಯೋದಿದೆಯಲ್ಲ ಅದು ನಿಜವಾದ ಸಾಧನೆ. ಸದ್ಯ ಕ್ರಿಕೆಟ್ ಲೋಕದಲ್ಲಿ ಟೀಂ ಇಂಡಿಯಾ ಸೋಲಿಲ್ಲದ ಸರದಾರನಾಗಿ ಮೆರೀತಾ ಇದೆ. ರೋಹಿತ್ ಶರ್ಮಾರಿಂದ ಶುರುವಾದಂತ ನೋ ಲಾಸ್ ಲೆಗೆಸಿ ಈಗ ಏಷ್ಯಾ ಕಪ್ನಲ್ಲೂ ಕಂಟಿನ್ಯೂ ಆಗಿದೆ. ಅಜೇಯವಾಗಿ ಫಿನಾಲೆಗೆ ಲಗ್ಗೆ ಇಟ್ಟಿರುವಂತಹ ಭಾರತ ಚಾಂಪಿಯನ್ ಪಟ್ಟಕ್ಕೆ ಇರೋಕೆ ಇನ್ನೊಂದೇ ಹೆಜ್ಜೆ ಬಾಕಿ. ಆದರೆ ಆ ಹೆಜ್ಜೆ ಅಷ್ಟು ಈಸಿನಾ? ಸೂರ್ಯನಿಗೆ ಇರುವಂಥ ಸವಾಲೇನು? ಲಂಕಾ ಎದುರಿನ ಒದ್ದಾಟ ಫೈನಲ್ನಲ್ಲಿ ಎಫೆಕ್ಟ್ ಆಗುತ್ತಾ? ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಶ್ವ ಕ್ರಿಕೆಟ್ನ ಪ್ರೆಸೆಂಟ್ ಸಿಚುಯೇಷನ್ನಲ್ಲಿ ಟೀಮ್ ಇಂಡಿಯಾ ದಿ ಬೆಸ್ಟ್ ಟೀಮ್. ಕಳೆದ 2 ವರ್ಷಗಳಿಂದ ವೈಟ್ ಬಾಲ್ ಫಾರ್ಮೆಟ್ನಲ್ಲಿ ಕಂಪ್ಲೀಟ್ ಡಾಮಿನೇಟ್ ಮಾಡ್ಕೊಂಡು ಬಂದಿದ್ದಾರೆ. T20 ಹಾಗೆ ODI ಮಾದರಿಯಲ್ಲಿ ಭಾರತವೇ ನಂಬರ್ 1. ICC ರ್ಯಾಂಕಿಂಗ್ನಲ್ಲೂ ಕೂಡ ಆಲ್ಮೋಸ್ಟ್ ಭಾರತೀಯರೇ ನಂಬರ್ 1 ಪ್ಲೇಸ್ನಲ್ಲಿದ್ದಾರೆ. ಪಂದ್ಯದಿಂದ ಪಂದ್ಯಕ್ಕೆ ಇತಿಹಾಸವನ್ನು ಸೃಷ್ಟಿಸುವಂತ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅದರಲ್ಲೂ ಸೋಲಿಲ್ಲದ ಪ್ರಯಾಣವೇ ಅತ್ಯದ್ಭುತವಾಗಿದೆ. ಹಿಟ್ ಮ್ಯಾನ್ ರೋಹಿತ್ ಶರ್ಮಾರಿಂದ ಶುರುವಾದಂಥ ಈ ಇತಿಹಾಸ ಈಗ ಹೊಸ ತಲೆಮಾರಿನ ಆಟಗಾರರಲ್ಲೂ ಕೂಡ ಬೇರೂರಿದೆ. ಪ್ರಸ್ತುತ ಏಷ್ಯಾ ಕಪ್ ಟೂರ್ನಿಯಲ್ಲೂ ಕೂಡ ಯಂಗ್ ಜನರೇಷನ್ ಅದೇ ಮೈಂಡ್ಸೆಟ್ನಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಭಾನುವಾರ ಪಾಕಿಸ್ತಾನವನ್ನ ಮಟ್ಟ ಹಾಕಿ ಏಷ್ಯಾ ಕಪ್ ಟೈಟಲ್ ಅನ್ನ ಎತ್ತಿ ಹಿಡಿಯುವಂತ ಹುಮ್ಮಸ್ಸಿನಲ್ಲಿದ್ದಾರೆ. ಜೊತೆಗೆ ಭಾರತದ ಸ್ಟ್ಯಾಂಡರ್ಡ್ನ ಉಳಿಸಿಕೊಳ್ಳುವಂತ ಸವಾಲು ಕೂಡ ಇದೆ. 2 ವರ್ಷ 3 ICC ವಿಶ್ವಕಪ್ 2 ಬಾರಿ ಚಾಂಪಿಯನ್ಸ್. ಮಾಡರ್ನ್ ಕ್ರಿಕೆಟ್ ಲೋಕದಲ್ಲಿ ಸದ್ಯ ಭಾರತವೇ ಬಾಸ್. ICC ಟೂರ್ನಿಗಳಲ್ಲೂ ಕೂಡ ಭಾರತವೇ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್. ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ಕ್ಯಾಪ್ಟನ್ಸಿ ಅವಧಿಯಲ್ಲಿ ICC ಟೂರ್ನಿಗಳಲ್ಲಿ ಅತ್ಯದ್ಭುತ ಪ್ರದರ್ಶನಗಳನ್ನು ನೀಡಿದೆ ತಂಡ. ನಾಯಕನಾಗಿ ಭಾರತ ತಂಡಕ್ಕೆ ಹಿಟ್ ಮ್ಯಾನ್ ಒಂದು ಸ್ಟ್ಯಾಂಡರ್ಡ್ ಅನ್ನು ಸೆಟ್ ಮಾಡಿಕೊಟ್ಟಿದ್ದಾರೆ. ಸೊ ಇದೇ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡೋದಷ್ಟೇ ಈಗಿರುವಂತಹ ನಾಯಕ ಸೂರ್ಯಕುಮಾರ್ ಯಾದವ್ ಮುಂದಿರುವಂತಹ ಸವಾಲು. ಮೊದಲಿಗೆ 2023ರ ಏಕದಿನ ವಿಶ್ವಕಪ್ನಲ್ಲಿ ಸೆಮಿಫೈನಲ್, ಫೈನಲ್ ಎಲ್ಲ ಸೇರಿ ಟೋಟಲ್ ಆಗಿ 11 ಪಂದ್ಯಗಳನ್ನು ಭಾರತ ಆಡಿತ್ತು. ಫಿನಾಲೆವರೆಗೂ ಕೂಡ ಅಜೇಯವಾಗಿ ಬಂದಿದ್ರು. ಬಟ್ ಬ್ಯಾಡ್ ಲಕ್ ಏನಂದ್ರೆ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತು ಟ್ರೋಫಿ ವಂಚಿತವಾಗಿದ್ರು. ಬಟ್ 2024ರ ICC T20 ವಿಶ್ವಕಪ್ನಲ್ಲಿ ಮಾತ್ರ ಈ ಮಿಸ್ಟೇಕ್ನ ರಿಪೀಟ್ ಮಾಡಲಿಲ್ಲ. T20 ಮಾದರಿ ವಿಶ್ವಕಪ್ನಲ್ಲಿ ಗ್ರೂಪ್ ಸ್ಟೇಜ್, ಸೂಪರ್ 8 ಹಾಗೆ ಸೆಮಿಫೈನಲ್, ಫೈನಲ್ ಎಲ್ಲ ಸೇರಿ ಒಟ್ಟು 9 ಪಂದ್ಯಗಳನ್ನು ಆಡಿದ್ರು. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಒಂದೇ ಒಂದು ಪಂದ್ಯವನ್ನು ಕೂಡ ಸೋಲದೆ ಫೈನಲ್ನಲ್ಲಿ ಸೌತ್ ಆಫ್ರಿಕಾವನ್ನ ಮಡಿಸಿ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ರು. ಇನ್ನು ಕಳೆದ ಮಾರ್ಚ್ನಲ್ಲಿ ನಡೆದಂತ ICC ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತದ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲಿತ್ತು. ಗ್ರೂಪ್ ಸ್ಟೇಜ್, ಸೆಮಿಫೈನಲ್, ಫೈನಲ್ ಸೇರಿ ಒಟ್ಟು 5 ಪಂದ್ಯಗಳನ್ನು ಆಡಿದ್ದು 5ಕ್ಕೆ 5ರಲ್ಲೂ ಕೂಡ ಗೆದ್ದು ಅಜೇಯವಾಗಿ ಟ್ರೋಫಿಗೆ ಮುತ್ತಿಟ್ಟಿದ್ರು. ಹೀಗೆ ವೈಟ್ ಬಾಲ್ ಫಾರ್ಮೆಟ್ನ ಬಿಗ್ ಟೂರ್ನಮೆಂಟ್ಗಳಲ್ಲಿ ನೋ ಲಾಸ್ ಪರಂಪರೆಯನ್ನು ಉಳಿಸಿಕೊಂಡು ಬರಲಾಗ್ತಾ ಇದೆ. ಇದೀಗ ಏಷ್ಯಾ ಕಪ್ನಲ್ಲೂ ಕೂಡ ಭಾರತ ಅಜೇಯವಾಗಿ ಫಿನಾಲೆಗೆ ಕಾಲಿಟ್ಟಿದೆ. ಶುಕ್ರವಾರ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಸಾಕಷ್ಟು ಏರಿಳಿತಗಳು ಕಂಡರೂ ಕೂಡ ಕೊನೆಗೆ ಸೂಪರ್ ಓವರ್ನಲ್ಲಿ ಗೆದ್ದು ಆ ಲೆಗಸಿಯನ್ನ ಕಂಟಿನ್ಯೂ ಮಾಡಿತ್ತು. ಸೊ ಇದೇ ಜೋಶ್ನಲ್ಲೇ ಟೈಟಲ್ನು ಕೂಡ ಗೆಲ್ಲಬೇಕಿದೆ. ರೋಹಿತ್ ಶರ್ಮಾ ಅವರು ಸೆಟ್ ಮಾಡಿರುವಂಥ ಈ ಸ್ಟ್ಯಾಂಡರ್ಡ್ನ ಸೂರ್ಯಕುಮಾರ್ ಯಾದವ್ ಉಳಿಸಿಕೊಳ್ಬೇಕಾಗಿದೆ. ಆದರೆ ಕ್ಯಾಪ್ಟನ್ ಆಗಿ ಸೂರ್ಯ ಮಾತ್ರ ಕಂಪ್ಲೀಟ್ ಆಗಿ ಮಂಕಾಗಿದ್ದಾರೆ. ಒಬ್ಬ ಬ್ಯಾಟರ್ ಆಗಿ ಎಷ್ಟು ಶೈನ್ ಆಗಿದ್ರು ಸೂರ್ಯ, ಒಬ್ಬ ಕ್ಯಾಪ್ಟನ್ ಆಗಿ ಅಷ್ಟೇ ಮಂಕಾಗಿದ್ದಾರೆ. ಈ ಬಾರಿಯ ಏಷ್ಯಾ ಕಪ್ ಟೂರ್ನಿಯಲ್ಲೂ ಕೂಡ ಅವರಿಂದ ಬಿಗ್ ಸ್ಕೋರ್ ಅಂತದೇನು ಬಂದಿಲ್ಲ. ಮೊದಲಿಗೆ ಗ್ರೂಪ್ ಹಂತದಲ್ಲಿ UAE ವಿರುದ್ಧ ಭಾರತ ತನ್ನ ಮೊದಲ ಪಂದ್ಯವನ್ನಾಡಿತ್ತು. ಈ ಮ್ಯಾಚಲ್ಲಿ UAE ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ 57 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ಮ್ಯಾಚಲ್ಲಿ 3ನೇ ಸ್ಲಾಟ್ನಲ್ಲಿ ಕಣಕ್ಕಿಳಿದಿದ್ದಂತಹ ಸೂರ್ಯ 7 ರನ್ಗಳನ್ನು ಕಲೆ ಹಾಕಿ ಟಾರ್ಗೆಟ್ ರೀಚ್ ಮಾಡಿ ನಾಟ್ಔಟ್ ಆಗಿ ಉಳಿದಿದ್ರು. ಇನ್ನು ಪಾಕಿಸ್ತಾನ ವಿರುದ್ಧದ 2ನೇ ಪಂದ್ಯದಲ್ಲಿ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಸೂರ್ಯ 47 ರನ್ಗಳನ್ನು ಕಲೆ ಹಾಕಿ ಅಜೇಯರಾಗಿ ಉಳಿದಿದ್ರು. ಪಾಕಿಸ್ತಾನ ನೀಡಿದ 128 ರನ್ಗಳ ಟಾರ್ಗೆಟ್ನ ಭಾರತ 15.5 ಓವರ್ಗಳಲ್ಲಿ ಚೇಸ್ ಮಾಡಿತ್ತು. ಸೊ ಈ ಪಂದ್ಯದಲ್ಲಿ ಅವರ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಇನ್ನು ಗ್ರೂಪ್ ಹಂತದ 3ನೇ ಪಂದ್ಯದಲ್ಲಿ ಓಮನ್ ವಿರುದ್ಧ ಭಾರತ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಿತ್ತು. ಈ ಮ್ಯಾಚಲ್ಲಿ ಸೂರ್ಯ ಬ್ಯಾಟಿಂಗ್ ಬರಲೇ ಇಲ್ಲ. ಬೇರೆ ಆಟಗಾರರಿಗೆ ಚಾನ್ಸ್ ಸಿಗ್ಲಿ ಅನ್ನೋ ಕಾರಣಕ್ಕೆ ಟೀಮ್ನಲ್ಲಿ ಇದ್ರೂ ಕೂಡ ಲಾಸ್ಟ್ ಬ್ಯಾಟರ್ ಆಗಿ ಡಗೌಟ್ನಲ್ಲೇ ಕುಳಿತಿದ್ರು.
ಭಾರತ ಈ ಮ್ಯಾಚ್ ಅಲ್ಲಿ 188 ರನ್ಗಳನ್ನು ಕಲೆ ಹಾಕಿದ್ರೆ ಓಮನ್ ತಂಡ 167 ರನ್ ಗಳಿಸಲಷ್ಟೇ ಸಾಧ್ಯವಾಗಿತ್ತು. ಆ ಬಳಿಕ ಸೂಪರ್ 4 ಹಂತದ ಮ್ಯಾಚ್ಗಳು ಶುರುವಾದವು. ಭಾರತ ಪಾಕಿಸ್ತಾನ ವಿರುದ್ಧ ತನ್ನ ಮೊದಲ ಪಂದ್ಯವನ್ನಾಡಿತ್ತು. ಈ ಮ್ಯಾಚ್ ಅಲ್ಲಿ ಪಾಕಿಸ್ತಾನ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ 171 ರನ್ಗಳನ್ನು ಕಲೆ ಹಾಕಿದ್ರೆ ಭಾರತ 18.5 ಓವರ್ಗಳಲ್ಲಿ ಈ ಟಾರ್ಗೆಟ್ ಅನ್ನ ರೀಚ್ ಆಗಿತ್ತು. ಈ ಮ್ಯಾಚ್ ಅಲ್ಲಿ ಸೂರ್ಯಕುಮಾರ್ ಯಾದವ್, ಹ್ಯಾರಿಸ್ ರೌಫ್ ಬೌಲಿಂಗ್ ನಲ್ಲಿ ಖಾತೆ ತೆರೆಯದೆ ಔಟ್ ಆಗಿದ್ರು. ಕಳೆದ 2 T20 ಪಂದ್ಯಗಳಲ್ಲಿ ಪಾಕಿಸ್ತಾನ ವಿರುದ್ಧ ಸೂರ್ಯಕುಮಾರ್ ಯಾದವ್ ಇದೇ ಹ್ಯಾರಿಸ್ ರೌಫ್ ಅವರ ಬೌಲಿಂಗ್ ನಲ್ಲಿ ಔಟ್ ಆಗಿದ್ರು. ಇನ್ನು ಆ ಬಳಿಕ ಬಾಂಗ್ಲಾ ವಿರುದ್ಧದ ಮ್ಯಾಚ್ ಅಲ್ಲಿ ಭಾರತ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ 168 ರನ್ಗಳನ್ನು ಕಲೆ ಹಾಕಿತ್ತು. ಈ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿ 11 ಬಾಲ್ಗಳಲ್ಲಿ ಕೇವಲ 5 ರನ್ ಗಳಿಸಿ ಔಟ್ ಆಗಿದ್ರು. ಇನ್ನು ಶುಕ್ರವಾರ ನಡೆದ ಶ್ರೀಲಂಕಾ ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ ಸೂರ್ಯಕುಮಾರ್ ಯಾದವ್ ಬ್ಯಾಟ್ ಬೀಸೋಕೆ ಒದ್ದಾಡ್ತಾ ಇದ್ರು. 13 ಬಾಲ್ಗಳನ್ನ ಫೇಸ್ ಮಾಡಿ ಕೇವಲ 12 ರನ್ಗಳನ್ನಷ್ಟೇ ಸಿಡಿಸಿದ್ರು. ಬಟ್ ಸೂಪರ್ ಓವರ್ನಲ್ಲಿ ಫಸ್ಟ್ ಬಾಲ್ನಲ್ಲೇ 3 ರನ್ಗಳನ್ನ ಗಳಿಸಿ ಪಂದ್ಯವನ್ನ ಗೆಲ್ಲಿಸಿದ್ರು. ಸೊ ಅಲ್ಲಿಗೆ ಏಷ್ಯಾ ಕಪ್ನಲ್ಲಿ 5 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿರುವಂತಹ ಸೂರ್ಯಕುಮಾರ್ ಯಾದವ್ ಟೋಟಲ್ ಆಗಿ 75 ರನ್ಗಳನ್ನ ಕಲೆ ಹಾಕಿದ್ದಾರೆ. ಆಕ್ಚುಲಿ ಸೂರ್ಯಂಗೆ ಇರುವಂತಹ ಸ್ಟಾಮಿನಾಗೆ ಒಂದೇ ಒಂದು ಮ್ಯಾಚ್ ಅಲ್ಲಿ ಬರುವಂತಹ ರನ್ಸ್ ಇವು. ಬಟ್ ಕ್ಯಾಪ್ಟನ್ ಆದ್ಮೇಲೆ ಸೂರ್ಯ ಬ್ಯಾಟಿಂಗ್ ನಲ್ಲಿ ಒದ್ದಾಡ್ತಾ ಇದ್ದಾರೆ. 35 ವರ್ಷದ ಸೂರ್ಯ ನಾಯಕನಾಗಿ 21 ಪಂದ್ಯಗಳ 19 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. ಆದರೆ 19.35ರ ಸರಾಸರಿಯಲ್ಲಿ ಕೇವಲ 329 ರನ್ಗಳನ್ನಷ್ಟೇ ಕಲೆ ಹಾಕಿದ್ದಾರೆ. 2 ಅರ್ಧಶತಕಗಳು ಹಾಗೆ 145+ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಾರೆ. ನಾಯಕತ್ವ ವಹಿಸಿಕೊಂಡ ಬಳಿಕ ಅವರು ಕೇವಲ 6 ಸಲ 20+ ರನ್ಗಳ ಗಡಿಯನ್ನ ದಾಟಿದ್ದಾರಷ್ಟೇ. ಸೊ ಕ್ಯಾಪ್ಟನ್ ಪ್ರೆಷರ್ ನಲ್ಲಿ ಇರುವಂತಹ ಸೂರ್ಯ ಕಂಪ್ಲೀಟ್ ಆಗಿ ಡಲ್ ಆಗ್ತಿದ್ದಾರೆ. ಆದ್ರೀಗ ಏಷ್ಯಾ ಕಪ್ ಫೈನಲ್ ನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಲೇಬೇಕಿದೆ. ಯಾಕಂದ್ರೆ ಅಲ್ಲಿ ಎದುರಾಳಿಯಾಗಿರೋದು ಪಾಕಿಸ್ತಾನ. 41 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬದ್ಧ ವೈರಿಗಳ ಮುಖಾಮುಖಿ. ಏಷ್ಯಾ ಕಪ್ ಟೂರ್ನಿ 1984ರಲ್ಲಿ ಆರಂಭವಾಗಿತ್ತು. ಸೊ ಅಲ್ಲಿಂದ ಇಲ್ಲಿಯವರೆಗೆ ಟೋಟಲ್ ಆಗಿ 16 ಸೀಸನ್ಗಳನ್ನ ಮುಗಿಸಿದೆ. ಪ್ರಸ್ತುತ 17ನೇ ಸೀಸನ್ ನಡೀತಾ ಇದೆ. ಸೊ ಈ 16 ಆವೃತ್ತಿಗಳಲ್ಲಿ ಭಾರತ 8 ಸಲ ಚಾಂಪಿಯನ್ ಆಗಿದೆ. ಶ್ರೀಲಂಕಾ 6 ಸಲ ಟೈಟಲ್ ಗೆದ್ದಿದ್ರೆ ಪಾಕಿಸ್ತಾನ ಕೇವಲ 2 ಸಲ ಮಾತ್ರವೇ ಟೈಟಲ್ ವಿನ್ ಆಗಿದೆ. ಬಟ್ ವಿಷಯ ಏನಪ್ಪಾ ಅಂದ್ರೆ ಇಷ್ಟೂ ವರ್ಷಗಳ ಏಷ್ಯಾ ಕಪ್ ಜರ್ನಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಒಮ್ಮೆಯೂ ಕೂಡ ಫೈನಲ್ನಲ್ಲಿ ಮುಖಾಮುಖಿ ಆಗಿದ್ದೇ ಇರಲಿಲ್ಲ. ಹಿಸ್ಟ್ರಿಯಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಎದುರು ಬದಲಾಗ್ತಿದ್ದಾರೆ ಈ ಸಲ. ಅದು ಅಲ್ಲದೆ ಲೀಗ್ ಹಂತದಲ್ಲಿ ಮತ್ತು ಸೂಪರ್ 4 ಸ್ಟೇಜ್ನಲ್ಲಿ 2 ಸಲ ಆಲ್ರೆಡಿ ಮುಖಾಮುಖಿಯಾಗಿವೆ. 2 ಸಲ ಕೂಡ ಭಾರತವೇ ಮ್ಯಾಚ್ ವಿನ್ ಆಗಿದೆ. ಬಟ್ 2 ಪಂದ್ಯಗಳಲ್ಲೂ ಕೂಡ ಕೆಲ ಕಾಂಟ್ರವರ್ಸಿಗಳು ಆಗಿದ್ದು ಐಸಿಸಿ ಮೆಟ್ಟಿಲು ಕೂಡ ಏರಿತ್ತು. ಉಭಯ ತಂಡಗಳ ಆಟಗಾರರು ಫೈನ್ ಬಿಸಿ ಕೂಡ ತಟ್ಟಿದೆ. ಹೀಗಾಗಿ ಫೈನಲ್ ಪಂದ್ಯವನ್ನ ಗೆದ್ರೆ ಪ್ರತಿಷ್ಠೆಯ ಜೊತೆಗೆ ಟೈಟಲ್ ವಿನ್ ಆಗುವಂತ ಅದೃಷ್ಟ ಕೂಡ ಇರುತ್ತೆ. ಸದ್ಯ ನಾಯಕನಾಗಿ ಗೆಲ್ತಾ ಇರುವಂತ ಸೂರ್ಯ ಬ್ಯಾಟರ್ ಆಗಿ ಕೂಡ ಅಬ್ಬರಿಸಲಿ. ಫೈನಲ್ ಪಂದ್ಯದಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಲಿ. ರೋಹಿತ್ ಶರ್ಮಾ ಕಟ್ಟಿಕೊಟ್ಟಿರುವಂತ ಆ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡಲಿ ಅನ್ನೋದಷ್ಟೇ ಅಭಿಮಾನಿಗಳ ಆಶಯ. ನಮಸ್ಕಾರ.